ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SHG ಕ್ರಿಯೇಷನ್ಸ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಇವತ್ತು ಬಂದು ಒಂದು ಬ್ರೈಡಲ್ ಡಿಸೈನ್ನ ಹಾಕ್ತಾ ಇದ್ದೀನಿ. ನ್ಯೂ ಡಿಸೈನು ತುಂಬ ಚೆನ್ನಾಗಿದೆ. ಓನ್ಲಿ ಥ್ರೆಡ್ ವರ್ಕಿಂದನೇ ವರ್ಕ್ ಮಾಡ್ತಾ ಇದ್ದೀನಿ. ಈ ಡಿಸೈನ್ನ ಹಾಕೊಳ್ಳೋದು ತುಂಬ ಈಸಿ, ಅಂತ ಏನು ಹೆವಿ ಏನೂ ಇಲ್ಲ. ಸೊ ಇದಕ್ಕೆ ಬಂದು ನಾನು ದಾರ ಬಂದು 8 ಎಳೆ ದಾರನ ತೊಗೊಂಡಿದ್ದೀನಿ. ಹಾಗೆ ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ ಫ್ರೆಂಡ್ಸ್. 10 ಆದರೂ ಕೂಡ ನಡೆಯುತ್ತೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕೋಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೀವು ಕೊಡುವಂಥ ಆ ಒಂದು ಲೈಕಿಂದ ನನ್ನ ಚಾನಲ್ ಅನ್ನೋದು ಇನ್ನೂ ಸ್ವಲ್ಪ ಜನಕ್ಕೆ ತಲುಪುತ್ತೆ. ಸೊ ಈಗ ಬಂದು ಫಸ್ಟು ನೀಡಲ್ನ ಈ ರೀತಿ ಬಟ್ಟೆಗೆ ಹಾಕಿಬಿಟ್ಟು ಯಾವಾಗಲೂ ದಾರನ ಈ ರೀತಿ ಹೇಳ್ಕೊಂಡು 2 ಲಾಕ್ ಮಾಡ್ತೀವಲ್ವ, ಆ ರೀತಿ 2 ಲಾಕನ್ನು ಮಾಡ್ಕೊತಾ ಇದ್ದೀನಿ. ಫಸ್ಟ್ ಒಂದು ಲಾಕ್ ಹಾಕಿದ ಮೇಲೆ ಮತ್ತು ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ 2 ಲಾಕ್ ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್ ಹಾಕಿಬಿಟ್ಟು ಈ ಒಂದು 4 ಚೈನು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಮೆಜರ್ಮೆಂಟ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಲಾಕ್ ಹಾಕಿದ ಮೇಲೆ ಮತ್ತೆ 1 2 3 4 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಮತ್ತೆ ನಾನಿಲ್ಲಿ 3 ಚೈನ ಮಾಡ್ಕೊಂಡಿದ್ದೀನಿ. 3 ಚೈನ ಮಾಡ್ಕೊಂಡ್ಬಿಟ್ಟು ಈ ಒಂದು 3 ಚೈನ್ ಕೂಡ ಎಲ್ಲಿಗೆ ಬರುತ್ತಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಲಾಕ್ ಹಾಕಿದ ಮೇಲೆ 1 2 3 4 5 6 ಚೈನ್ಗಳ ಹಾಕಿದ್ದೀನಿ. ಫಸ್ಟು 4 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. 4 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ 3 ಚೈನ ಮಾಡಿಕೊಂಡು ಲಾಕ್ ಮಾಡಿದ್ದೀನಿ. ಈ 3 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಈಗ ನಾನು 6 ಚೈನ್ಗಳನ್ನ ಹಾಕಿದ್ದೀನಿ. 6 ಚೈನ್ಗಳನ್ನ ಹಾಕಿಬಿಟ್ಟು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿ ಎಳ್ಕೊಳ್ದೆ 1-2 ಪಾಯಿಂಟಷ್ಟು ಒಳಗಡೆನೆ ಈ ಒಂದು 6 ಚೈನ್ನ ನಾನು ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ 6 ಚೈನ್ ಲಾಕ್ ಮಾಡಿದ್ದೀನಿ. ಈ ರೀತಿ ಲೂಸಾಗಿ ಕಾಣಿಸ್ಬೇಕು ಈ ಒಂದು 6 ಚೈನು. ನೀವು 6 ಚೈನ್ ಹಾಕಿ 4 ಚೈನ್ ಎಷ್ಟು ಲೆಂತಲ್ಲಿ ಲಾಕ್ ಮಾಡಿದ್ರು ಆ ರೀತಿ ಲಾಕ್ ಹಾಕ್ಕೊಂಡ್ರು ಕೂಡ ನಿಮಗೆ ಮೆಜರ್ಮೆಂಟ್ ಗೊತ್ತಾಗುತ್ತೆ. ಈ ರೀತಿ 6 ಚೈನ್ ಲಾಕ್ ಹಾಕಿದ ಮೇಲೆ ಮತ್ತೆ ಈಗ ನಾನು 3 ಚೈನ ಮಾಡ್ಕೊತಾ ಇದ್ದೀನಿ. ಮತ್ತು 3 ಚೈನ ಮಾಡಿಕೊಂಡು ಈ ಒಂದು 3 ಚೈನು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ 3 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಮತ್ತೆ ಸೇಮ್ 3 ಮತ್ತು 4 ಚೈನ ಮಾಡ್ಕೊತಾ ಇದ್ದೀನಿ. ಈ 4 ಚೈನ್ ಬಂದು ಈ ಡಿಸೈನ್ಗೆ ಕುಚ್ಚು ಕಟ್ಟೋದಕ್ಕೆ ಬರುತ್ತೆ. ಇದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮತ್ತು ಸೇಮ್ 3 ಚೈನ್, ಲಾಕ್ ಹಾಕಿದ ಮೇಲೆ ಮತ್ತೆ ಸೇಮ್ 6 ಚೈನ ಮಾಡ್ಕೊತಾ ಇದ್ದೀನಿ. 6 ಚೈನ್ ಹಾಕಿಬಿಟ್ಟು 4 ಚೈನ್ ಲೆಂತ್ ಎಷ್ಟಿದೆಯೋ ಅಷ್ಟು ಲೆಂತಲ್ಲಿ ಲಾಕ್ನ ಮಾಡ್ಕೊಳ್ಳೋಣ. ಈ ರೀತಿ ಬೆಂಡ್ ಮಾಡ್ಕೊಂಬಿಟ್ಟು ಈ ಒಂದು 6 ಚೈನ್ನ ಲಾಕ್ ಮಾಡಿ ಮತ್ತೆ ಸೇಮ್ ಕಂಟಿನ್ಯೂ ಆಗಿ ಸೇಮ್ ಮತ್ತು 3 ಚೈನ್. ಸೊ ಫಸ್ಟ್ ಸ್ಟೆಪ್ ಅನ್ನೋದು ಈ ರೀತಿ ಹಾಕ್ಕೋಬೇಕಾಗತ್ತೆ ಫ್ರೆಂಡ್ಸ್. ಫಸ್ಟ್ ಸ್ಟೆಪ್ಪಲ್ಲಿ ಈ ರೀತಿ ಚೈನ್ನ ಕರೆಕ್ಟಾಗಿ ಹಾಕ್ಕೊಂಡ್ರೆ ನಿಮಗೆ ಡಿಸೈನ್ ಹಾಕೋದಕ್ಕೆ ಈಸಿ ಆಗುತ್ತೆ. ನೋಡಿ ಸ್ಟಾರ್ಟಿಂಗಲ್ಲಿ ಈ ಥರ 4 ಚೈನ್, ಆಮೇಲೆ 3 ಚೈನ್, ಆಮೇಲೆ 6 ಚೈನ್ ಮತ್ತು ಕಂಟಿನ್ಯೂ ಆಗಿ 3 ಚೈನ ಮಾಡ್ಕೊಂಡಿದ್ದೀನಿ ಮತ್ತು 4 ಚೈನ್ ಹಾಕಿದ್ದೀನಿ. ಸೊ ಈ ಕಡೆ ಇಲ್ಲಿ ಇನ್ನೊಂದು ಆಚೆ ಬರೋದ್ರಿಂದ ಈ ಆಚೆಗೆ ಸೊ ಮಧ್ಯದಲ್ಲಿ 1 2 3 ಚೈನ್ ಬರುತ್ತೆ. ಒಂದು 3 ಚೈನ್ ಬರುತ್ತೆ, ಒಂದು 4 ಚೈನ್ ಬರುತ್ತೆ ಮತ್ತು 3 ಚೈನ್ ಬರುತ್ತೆ. ಆಮೇಲೆ ಮತ್ತೆ ಆಚೆಗೆ 6 ಚೈನು ಸೇಮ್ ಮತ್ತು 3 ಚೈನ್, 4 ಚೈನ್, 3 ಚೈನ್ ಮತ್ತು 6 ಚೈನ್ ಹಾಕ್ಕೊಂಡು ಫಸ್ಟ್ ಸ್ಟೆಪ್ ಅನ್ನೋದು ಈ ರೀತಿ ಹಾಕ್ಕೋಬೇಕಾಗುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಬಂದು ಕೂಡ ನಾನು 8 ಎಳೆ ದಾರನೇ ತೊಗೊಂಡಿದ್ದೀನಿ. ಫಸ್ಟ್ ಏನು ನಾವು ಲಾಕ್ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ನಾನು ಈ ಕಲರ್ ದಾರನ ಲಾಕ್ ಮಾಡಿಕೊಂಡು ಮತ್ತೀಗ ನಾನು 4 ಚೈನ್ನ ಹಾಕ್ಕೊತಾ ಇದ್ದೀನಿ. 4 ಚೈನ್ ಹಾಕಿಬಿಟ್ಟು ಇಲ್ಲೇನು 4 ಚೈನ್ ಲಾಕ್ ಮಾಡಿದ್ವಲ್ವ ಈ ಒಂದು 4 ಚೈನಲ್ಲೇ ಈ ಒಂದು ಮೇಲೆ ಹಾಕಿರುವಂಥ 4 ಚೈನ್ನ ಲಾಕ್ ಮಾಡ್ತಾ ಇದ್ದೀನಿ. ಈ ರೀತಿ ಲಾಕ್ ಹಾಕಿದ ಮೇಲೆ ಇಲ್ಲೇನು ಪಕ್ಕದಲ್ಲಿ 3 ಚೈನ್ ಏನಿದೆಯಲ್ವ ಇದರೊಳಗಡೆ ನೀಡಲ್ನ ಹಾಕಿಬಿಟ್ಟು ದಾರನ ತಂದು ಈ ರೀತಿ ಸಿಂಗಲ್ ಲಾಕ್ ಅಂದರೆ ಹಾಫ್ ಡಬಲ್ ಕ್ರೋಶೆನ ನಾನಿಲ್ಲಿ 2 ಟೈಮ್ ಮಾಡ್ಕೊತಾ ಇದ್ದೀನಿ. ಈ ರೀತಿ 2 ಲಾಕ್ ಹಾಕಿದ ಮೇಲೆ ಮತ್ತು ನೀಡಲ್ ಮೇಲೆ ದಾರನ ಸುತ್ತಕೊಂಡು ಇಲ್ಲೇ 6 ಚೈನ್ ಏನಿದೆಯಲ್ವ ಈ ಒಂದು 6 ಚೈನಲ್ಲಿ ನೀಡಲ್ನ ಹಾಕಿ
ದಾರನ ತೊಗೊಂಡು ಎರಡರಲ್ಲಿ ಒಂದು ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊತಾ ಇದ್ದೀನಿ. ಮತ್ತು ನೀಡಲ್ ಮೇಲೆ ದಾರನ ಸುತ್ತಕೊಂಡು ಎರಡರಲ್ಲಿ ಒಂದು ಮತ್ತು ನೀಡಲ್ ಮೇಲೆ ದಾರ ಎರಡರಲ್ಲಿ ಒಂದು ಸೇಮ್ ಫಸ್ಟ್ ಡಬಲ್ ಕ್ರೋಶೆ ಕಂಬ ಎಷ್ಟು ಲೆಂತಲ್ಲಿ ಹಾಕ್ಕೊಂಡಿದ್ದೀರೋ ಅದೇ ಲೆಂತಲ್ಲಿ ನೆಕ್ಸ್ಟ್ ಈ ಒಂದು ಡಬಲ್ ಕ್ರೋಶೆನ ಹಾಕ್ಕೊಳ್ಳಿ. ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಚಿಕ್ಕದು ಒಂದು ದೊಡ್ಡದು ಮಾಡೋಂಥ ಬೇಡ. ನೋಡಿ ಈ ರೀತಿ ನಾನೀಗ ಇದರೊಳಗಡೆ 12 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊತಾ ಇದ್ದೀನಿ. ಸೇಮ್ ನೀಡಲ್ ಮೇಲೆ ದಾರನ ತೊಗೊಳ್ಳೋದು, ಈ ಒಂದು 6 ಚೈನಲ್ಲಿ ಹೋಗ್ಬಿಟ್ಟು ಎರಡರಲ್ಲಿ ಒಂದು ಈ ರೀತಿ ಡಬಲ್ ಕ್ರೋಶೆನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 12 ಡಬಲ್ ಕ್ರೋಶೆಗಳನ್ನ ಮಾಡ್ಕೊತಾ ಇದ್ದೀನಿ. 12 ಡಬಲ್ ಕ್ರೋಶೆಗಳನ್ನ ಹಾಕಿದ್ದೀನಿ. 12 ಡಬಲ್ ಕ್ರೋಶೆ ಹಾಕಿದ ಮೇಲೆ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಸ್ವಲ್ಪ ಹೇಳ್ತಾ ಮೆಜರ್ಮೆಂಟ್ನ ನೋಡಿಕೊಂಡು ಒಂದು ಲಾಕ್ ಮತ್ತು ಅದೇ ಒಂದು 3 ಚೈನಲ್ಲಿ ಇನ್ನೂ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ 2 ಲಾಕ್ ಹಾಕಿದ ಮೇಲೆ 4 ಚೈನ್ ಲಾಕ್ ಏನಿದೆಯಲ್ವ, ಈ ಒಂದು 4 ಚೈನ್ ಲಾಕಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಲಾಕ್ ಮಾಡಿಕೊಂಡು ಸೇಮ್ ಮತ್ತೆ 4 ಚೈನ್ನ ಮಾಡ್ಕೊತಾ ಇದ್ದೀನಿ. 4 ಚೈನ್ ಮಾಡ್ಕೊಂಡ್ಬಿಟ್ಟು ಈ ಒಂದು 4 ಚೈನ್ ಎಲ್ಲಿ ಲಾಕ್ ಮಾಡಿದ್ದೀವೋ ಅಲ್ಲೇ ಈ ಒಂದು 4 ಚೈನ್ ಲಾಕ್ ಹಾಕಿದ ಮೇಲೆ 3 ಚೈನಲ್ಲಿ 2 ಟೈಮ್ ಈ ರೀತಿ ಹಾಫ್ ಡಬಲ್ ಕ್ರೋಶೆನ ಚೈನ್ಗೆ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಪಕ್ಕದಲ್ಲಿರುವಂಥ 6 ಚೈನಲ್ಲಿ ಹೋಗಿ ಮತ್ತೆ ಸೇಮ್ ನಾನೀಗ 12 ಡಬಲ್ ಕ್ರೋಶೆಗಳನ್ನ ಮಾಡ್ಕೊತಾ ಇದ್ದೀನಿ. ಸೊ ಸೆಕೆಂಡ್ ಸ್ಟೆಪ್ ಬಂದು ಫ್ರೆಂಡ್ಸ್ ಈ ರೀತಿ ಬರುತ್ತೆ ನೋಡಿ, ಈ ರೀತಿ ಬರುತ್ತೆ. ಈ ಕಡೆ ಕೂಡ 12 ಡಬಲ್ ಕ್ರೋಶೆನ ನಾನು ಮಾಡ್ಕೊತಾ ಇದ್ದೀನಿ. ಈಗ ಥರ್ಡ್ ಸ್ಟೆಪ್ಪಲ್ಲಿ ಕೂಡ ಈ ರೀತಿ ಲಾಕ್ ಮಾಡಿಕೊಂಡು ಇದು 4 ಚೈನ್ ಮೇಲೆ ಮತ್ತೆ 4 ಚೈನ್ನ ಹಾಕ್ಕೊಂಡಿದ್ದೀನಿ. 4 ಚೈನ್ ಮೇಲೆ 4 ಚೈನ್ನ ಹಾಕ್ಕೊಂಡ್ಬಿಟ್ಟು ಇಲ್ಲೇ ನಾವು ಡಬಲ್ ಕ್ರೋಶೆಗಳನ್ನ ಮಾಡಿದ್ವಿ ನೋಡಿ, ಮೇಲೆ ಚೈನ್ ಥರ ಕಾಣಿಸ್ತಾ ಇದೆ. ಈ ಹೋಲಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ಈ ರೀತಿ ತೊಗೊಂಡು ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಚೈನ್ ಥರ ಲಾಕ್ ಮಾಡಬೇಕಾಗುತ್ತೆ. ಹಾಫ್ ಡಬಲ್ ಕ್ರೋಶೆನ ಹಾಕ್ಕೊಂಡು 1 ಚೈನ್ 2 ಚೈನ್ 2 ಚೈನ್ ಹಾಕಿಬಿಟ್ಟು ಇದೇ ನಾವು ಲಾಕ್ ಮಾಡಿದ್ವಲ್ವ, ಈ ಒಂದು ಲಾಕಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಇದನ್ನು ಈ ರೀತಿ ಲಾಕ್ ಮಾಡಬೇಕಾಗುತ್ತೆ. ಒಂದು ಸ್ಮಾಲ್ ಪಿಕೌಟ್ ಅನ್ನೋದು ರೆಡಿ ಆಗುತ್ತೆ. ಇನ್ನು ಯಾವುದೇ ಒಂದು ಚೈನನ್ನು ಸ್ಕಿಪ್ ಮಾಡೋದು ಬೇಡ ಫ್ರೆಂಡ್ಸ್. ಪ್ರತಿಯೊಂದು ಹೋಲಲ್ಲಿ ಕೂಡ ನೀಡಲ್ನ ಹಾಕಿಬಿಟ್ಟು ದಾರನ ಈ ರೀತಿ ತೊಗೊಂಡು ಲಾಕ್ ಮಾಡಿ ಮತ್ತು 1 ಚೈನ್ 2 ಚೈನ್ನ ಹಾಕ್ಕೊಂಡು ಇದೇ ಒಂದು ಲಾಕಲ್ಲಿ ಈ ಒಂದು 2 ಚೈನ್ನ ಲಾಕ್ ಮಾಡಬೇಕಾಗುತ್ತೆ. ಈ ರೀತಿ ಹಾಕೋಬೇಕಾಗುತ್ತೆ. ಮತ್ತು ಪಕ್ಕದಲ್ಲಿರೋಂಥ ಹೋಲ್ಗೆ ನೀಡಲ್ ಮೇಲೆ ಏನೋ ದಾರ ತೊಗೊಳ್ಳೋದು ಬೇಡ, ಡೈರೆಕ್ಟಾಗಿ ಹೋಲಲ್ಲಿ ಹೋಗಿಬಿಟ್ಟು ಈ ರೀತಿ ದಾರನ ತೊಗೊಂಡು ಲಾಕ್ ಮಾಡಿ ಇದೇ ಲಾಕಲ್ಲಿ ಮೇಲೆ ಹಾಕಿರುವಂಥ 2 ಚೈನ್ನ ಲಾಕ್ ಮಾಡಬೇಕಾಗುತ್ತೆ. ಈ ರೀತಿ ಹಾಕೋದ್ರಿಂದ ಒಂದು ಸ್ಮಾಲ್ ಪಿಕೌಟ್ ಅನ್ನೋದು ಮೇಲೆ ಈ ರೀತಿ ಬರುತ್ತೆ. ಮತ್ತು ಸೇಮ್ ಪಕ್ಕದಲ್ಲಿರುವಂಥ ಚೈನ್ ಹೋಲಲ್ಲಿ ಹೋಗಿ ದಾರನ ಈ ರೀತಿ ತಂದು ಲಾಕ್ ಮಾಡಿಕೊಂಡು ಮತ್ತು 2 ಚೈನ್ ಹಾಕ್ಕೊತಾ ಇದ್ದೀನಿ. 2 ಚೈನ್ ಹಾಕಿಬಿಟ್ಟು ಈ ಒಂದು 2 ಚೈನು ಇದರೊಳಗಡೆ ಲಾಕ್. ನಿಮಗೆ ಬೇಕಿದ್ದರೆ ಇಲ್ಲಿ ನೀವು ಬೀಡ್ ಹಾಕೋಬೋದು. ಈ ರೀತಿ ನಿಮಗೇನಾದರೂ ಮಣಿ ಬೇಕಿದ್ದರೆ ಫ್ರೆಂಡ್ಸ್ ಇಲ್ಲಿ ನೀವು ಮಣಿನ ಕೂಡ ಹಾಕೋಬೋದು. ಮತ್ತು ಪಕ್ಕದಲ್ಲಿರೋಂಥ ಹೋಲ್ಗೆ ಹೋಗಿ ಈ ರೀತಿ ದಾರನ ತಂದು ಈ ರೀತಿ ಒಂದು ಚೈನ್ ಥರ ಹಾಕ್ಕೊಂಡು 2 ಚೈನ್ಗಳನ್ನ ಹಾಕ್ಕೊಂಡು ಈ ಒಂದು ಲಾಕ್ ಏನು ಮಾಡಿದ್ವಲ್ವ ಇದರೊಳಗಡೆ ನೀಡಲ್ನ ಹಾಕಿಬಿಟ್ಟು ದಾರನ ಈ ರೀತಿ ತೊಗೊಂಡು ಇದನ್ನು ಲಾಕ್ ಮಾಡೋದು ಅಷ್ಟೇ. 12 ಡಬಲ್ ಕ್ರೋಶೆಗಳನ್ನ ಹಾಕಿದ್ದೀವಿ ಕೆಳಗಡೆ. ಪ್ರತಿಯೊಂದು 12 ಡಬಲ್ ಕ್ರೋಶೆ ಮೇಲೆ ಏನು ಹೋಲ್ ಥರ ಕಾಣಿಸ್ತಾ ಇದೆಯಲ್ಲ ಅದರೊಳಗಡೆ ಈ ರೀತಿ ಹಾಫ್ ಡಬಲ್ ಕ್ರೋಶೆನ ಹಾಕ್ಕೊಂಡು 2 ಚೈನ್ ಹಾಕ್ಕೊಂಡು ಪಿಕೌಟ್ಗಳನ್ನ ಹಾಕ್ಕೊತ ಡಿಸೈನ್ ಅನ್ನೋದು ಕಂಟಿನ್ಯೂ ಆಗಿ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಮತ್ತು 2 ದಾರನ ಒಂದು ಮಾಡ್ಕೊಳ್ಳೋಣ. ಮತ್ತು 2 ಚೈನ್
2 ಚೈನ್ ಹಾಕಿಬಿಟ್ಟು ಇದರೊಳಗಡೆ ಈ ಒಂದು 2 ಚೈನ್ನ ಲಾಕ್ ನೋಡಿ, ಈ ರೀತಿ ಪಿಕೌಟ್ ಥರ ಬರುತ್ತೆ. ಮತ್ತು ಸೇಮ್ ಪಕ್ಕದಲ್ಲಿರೋಂಥ ಹೋಲ್ಗೆ ಹೋಗಿ ದಾರನ ತಂದು ಲಾಕ್ ಮಾಡಿ 2 ಚೈನ್ ಹಾಕ್ಕೊತಾ ಇದ್ದೀನಿ. ಇನ್ನು ಸ್ವಲ್ಪ ಪಿಕೌಟ್ ಸ್ವಲ್ಪ ದೊಡ್ಡದಾಗಿ ಬೇಕು ಅಂದರೆ ನೀವು 3 ಚೈನ್ ಹಾಕಿ ಕೂಡ ನೀವು ಲಾಕ್ ಮಾಡಿಕೊಂಡ್ರು ಕೂಡ ಪಿಕೌಟ್ ಅನ್ನೋದು ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಇಲ್ಲಿ ಯಾವುದೇ ಒಂದು ಚೈನ್ನ ಸ್ಕಿಪ್ ಮಾಡೋದು ಬೇಡ ಫ್ರೆಂಡ್ಸ್. ಪ್ರತಿ ಒಂದು ಹೋಲ್ಗೆ ನೀವು ದಾರನ ಈ ರೀತಿ ಹಾಕಿಬಿಟ್ಟು ಪಿಕೌಟ್ನ ಹಾಕ್ಕೊಳ್ಳಿ, ಡಿಸೈನ್ ಚೆನ್ನಾಗಿ ಬರುತ್ತೆ. ಲಾಕ್ ಮಾಡಿ ಮತ್ತು ಸೇಮ್ 2 ಚೈನ್ ಮತ್ತು ಲಾಕ್. ಈಗ ಲಾಸ್ಟ್ ಹೋಲಲ್ಲಿ ಮತ್ತೆ ದಾರನ ತಂದು ಲಾಕನ್ನು ಮಾಡಿ ಮತ್ತು ಸೇಮ್ 2 ಚೈನ್, ಈ 2 ಚೈನ್ ಕೂಡ ಇದರೊಳಗಡೆ ಲಾಕ್ ಮಾಡ್ಕೊತಾ ಇದ್ದೀವಿ. ಈ ರೀತಿ ಲಾಕ್ ಹಾಕಿದ ಮೇಲೆ ಇದನ್ನು ತಿರ್ಸ್ಕೊಂಡ್ಬಿಟ್ಟು ಇಲ್ಲೇನು 3 ಚೈನ್ ಇದೆ ನೋಡಿ, ಕರೆಕ್ಟಾಗಿ ಇದು ಮೇಲ್ಗಡೆ ಹಾಕಿರುವಂಥದ್ದು ನೀಟಾಗಿ ಈ ರೀತಿ ನೋಡಿಕೊಂಡು ಇದೇ ಒಂದು 4 ಚೈನ್ ಏನು ಲಾಕ್ ಮಾಡಿದ್ದೀವಲ್ವ ಅದ್ರ ಒಳಗಡೆ ನೀಡಲ್ನ ಹಾಕಿಬಿಟ್ಟು ದಾರನ ಈ ರೀತಿ ತೊಗೊಂಡು ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಲಾಕ್ ಹಾಕಿಬಿಟ್ಟು ಮತ್ತೆ ಸೇಮ್ 4 ಚೈನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. 4 ಚೈನ್ ಹಾಕಿಬಿಟ್ಟು ಈ ಒಂದು 4 ಚೈನು ಈ ಒಂದು 4 ಚೈನ್ ಮೇಲೆ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ಥರ ಲಾಕ್ ಹಾಕಿಬಿಟ್ಟು ಮತ್ತು ನೆಕ್ಸ್ಟ್ ಇರುವಂಥ ಹೋಲಲ್ಲಿ ಹೋಗ್ಬಿಟ್ಟು ಡಿಸೈನ್ ಅನ್ನೋದು ಕಂಟಿನ್ಯೂ ಆಗಿ ಹಾಕೋಬೇಕಾಗುತ್ತೆ. ಸೊ ಮೇಲೆ ಬಂದು ಈ ರೀತಿ ಪಿಕೌಟ್ ಬರುತ್ತೆ. ಸ್ವಲ್ಪ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್, ಡಿಸೈನು ಈ ಥರ ಬರುತ್ತೆ. ಥ್ರೆಡ್ ವರ್ಕಿಂದ ಹಾಕಿರುವಂಥ ಕ್ರೋಶಾ ಡಿಸೈನು ಗ್ರ್ಯಾಂಡಾಗಿ ಇರುವಂಥ ಒಂದು ಬ್ರೈಡಲ್ ಲುಕ್ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು, ಬ್ರೈಡಲ್ ಲುಕ್ ಏನಿಲ್ಲ. ಸೊ ಬ್ರೈಡಲ್ ಡಿಸೈನ್ ಇದು. ಈಗ ನಾನು ಇದೇನು ಸ್ಟೋನ್ ಲೇಸ್ ಇದೆಯಲ್ವ, ಇದ್ರ ಮೆಜರ್ಮೆಂಟ್ ಎಷ್ಟಿದೆ ನೋಡ್ಕೊಂಬಿಟ್ಟು ಈ ರೀತಿ ಕಟ್ ಮಾಡಿ ಇಟ್ಕೊಳ್ಳಿ. ಗಮ್ ಹಾಕಿಬಿಟ್ಟು ಅಂಟಿಸ್ಬೇಕಾಗುತ್ತೆ. ಈ ರೀತಿ ಸ್ಟೋನ್ ಲೇಸ್ ಹಾಕೋದ್ರಿಂದ ಸೊ ಲುಕ್ ಅನ್ನೋದು ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನಾನು ಹಾಕಿಬಿಟ್ಟು ಕುಚ್ಚಾಕಿ ಕೂಡ ಯಾವ ರೀತಿ ಕಾಣಿಸುತ್ತೆ ಫೈನಲ್ ಲುಕ್ ಅಂತ ನಾನು ನಿಮಗೆ ತೋರಿಸ್ತೀನಿ. ತುಂಬ ಈಸಿಯಾಗಿ ಹಾಕೋಬೋದು ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ನಾನು ಕುಚ್ಚು ಹಾಕಿಬಿಟ್ಟು ಇನ್ನು ಸ್ಟೋನ್ ಲೇಸ್ನ ಹಾಕಿ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಡಿಸೈನಿನ ಫೈನಲ್ ಲುಕ್ ಬಂದು ಈ ಥರ ಬಂದಿದೆ ಫ್ರೆಂಡ್ಸ್. ನೋಡಿ, ಸ್ವಲ್ಪ ಹಾಕಿಬಿಟ್ಟು ತೋರಿಸಿದ್ದೀನಿ ನಾನು. ಈ ಥರ ಕಾಣಿಸ್ತಾ ಇದೆ. ಸೊ ಬ್ಲೂ ಮತ್ತು ಪಿಂಕ್ ಕಲರಲ್ಲಿ ಹಾಕಿರೋದ್ರಿಂದ ಸೊ ಲುಕ್ ಅನ್ನೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಕಾಂಟ್ರಾಸ್ಟ್ ಕಲರಲ್ಲಿ ಸ್ಯಾರಿ ಇತ್ತು ಅಂದರೆ ಈ ಡಿಸೈನು ಪರ್ಫೆಕ್ಟಾಗಿ ತುಂಬ ರಿಚ್ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಮೇಲೆ ಹಾಕಿರುವಂಥ ಸ್ಟೋನ್ ಲೇಸ್ ಬಂದು ಆಪ್ಷನಲ್ ಫ್ರೆಂಡ್ಸ್. ನಿಮಗೆ ಗ್ರ್ಯಾಂಡಾಗಿ ಬೇಕು ಅಂತು ಅಂದರೆ ಮೇಲೆ ಈ ರೀತಿ ಸ್ಟೋನ್ ಲೇಸ್ನ ಅಂಟಿಸ್ಕೋಬೋದು. ಇಲ್ಲಾಂದರೆ ಅದೇ ರೀತಿ ಥ್ರೆಡ್ ವರ್ಕಿಂದ ಹಾಕಿದರೂ ಕೂಡ ಲುಕ್ ವೈಸ್ ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ. ಸೊ ನಿಮಗೆ ಮಣಿ ಬೇಕು ಅಂದರೆ ನೀವು ಮಣಿ ಕೂಡ ಹಾಕ್ಕೋಬೋದು ಈ ಡಿಸೈನ್ಗೆ. ಸೊ ಮಣಿ ಬೇಡ, ನಾವು ಥ್ರೆಡ್ ವರ್ಕಿಂದ ವರ್ಕ್ ಮಾಡ್ಕೊಂಡು ಈ ರೀತಿ ಸ್ಟೋನ್ ಲೇಸ್ನ ಅಂಟಿಸ್ಕೊತೀನಿ ಅಂದರೆ ಈ ಥರ ನೀವು ಟ್ರೈ ಮಾಡ್ಬೋದು. ಸೊ ಸೀರೆಗೆ ಹಾಕಿದಾಗಂತೂ ಲುಕ್ ವೈಸು ತುಂಬಾ ಚೆನ್ನಾಗಿ ಬರುತ್ತೆ, ಗ್ರ್ಯಾಂಡಾಗಿ ಬರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ತುಂಬ ಈಸಿ ಇದೆ ಹಾಕ್ಕೊಳ್ಳೋದು ಅಂತ ಏನೂ ಇವಿಲ್ಲ. ಜಸ್ಟ್ ನೀವು ಥ್ರೆಡ್ ವರ್ಕಿಂದ ಹಾಕಿರೋದ್ರಿಂದ ಬೇಗನೆ ಹಾಕ್ಕೋಬೋದು. ಎಲ್ಲಿ ಮಣಿ ತೊಗೊಂಡು ಹಾಕ್ಕೊಳ್ಳುವಂಥ ಕೆಲಸ ಇಲ್ಲ. ಥ್ರೆಡ್ ವರ್ಕಿಂದ ಆರಾಮಾಗಿ ನೀವು ಈ ಡಿಸೈನ್ನ ಬೇಗನೆ ಮುಗಿಸ್ಬೋದು. ಇದಕ್ಕೆ ಪ್ರೈಸ್ ಬಂದುಬಿಟ್ಟು 650 ರುಪೀಸ್ ಚಾರ್ಜ್ ಮಾಡ್ಬೋದು. ನೋಡಿ, ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.